ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಚರ್ಚೆಗಳಾದವು. ಅದ್ರ ಜೊತೆಗೆ ಸರ್ಕಾರನೂ ಉತ್ತರ ಕೊಡಲಿಕ್ಕೆ ರೆಡಿ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ, ಶುಗರ್ ಕೇನ್ ವಿಚಾರದಲ್ಲಿ, ಮೇಜ್ ವಿಚಾರದಲ್ಲಿ, ಈ ಭಾಗದಲ್ಲಿ ವಿಶೇಷವಾಗಿ ಬೆಳೀತಕ್ಕಂಥ ಬೆಳೆಗಳಿಗೆ ಸರ್ಕಾರ ಸ್ಪಂದಿಸಿದ ಬಗ್ಗೆ ಇವತ್ತು ಅಥವಾ ನಾಳೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಹಲವಾರು ಸಮಸ್ಯೆಗಳಿದ್ದಾವೆ ಎಲ್ಲಂತೆ, ಅದನ್ನು ಸರಿ ಮಾಡಲಿಕ್ಕೆ ಸರ್ಕಾರ ಸಂಪೂರ್ಣವಾದ ಪ್ರಯತ್ನ ಮಾಡಿದೆ. ಕೆಲವರು ಅಪೋಸಿಷನ್ ಪಾರ್ಟಿಯಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಕಾಲಹರಣ ಮಾಡ್ತಕ್ಕಂಥದ್ದು ನೋಡಿದೆ. ಅವಕ್ಕೆ ಬಹಳ ಮಹತ್ವ ಕೊಡಬಾರ್ದಾಗಿತ್ತು. ಈಗೆಲ್ಲ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪರವಾದ ವಿಚಾರಗಳಾಗಬೇಕಾಗಿತ್ತು. ಅಲ್ಲಿ ಒಂದು ಸ್ವಲ್ಪ ನನಗೆ ಬೇಸರ. ಇಲ್ಲ, ಉತ್ತರ ಕನ್ನಡಕ್ಕೆ ಬಹಳ ಚರ್ಚೆ ಆಗಬೇಕು ಅಂತ ಪ್ರತಿ ಬಾರಿ ಕೂಡ ಅದಿರುತ್ತೆ. ಆದರೆ ಈ ದಿವಸ ಎಲ್ಲ ಸರ್ಕಾರದ ಅವಕಾಶನೇ ಕೊಡಲಿ ಅಂತ ವಿರೋಧ ಪಕ್ಷದವರು ಹೇಳ್ತಾರೆ. ನಾವು ಎಷ್ಟು ಅವಕಾಶ ಕೊಡೋದು? ರಾತ್ರಿ 11 ಗಂಟೆ ತನಕ ಏನು ಹೇಳ್ತೀರಿ ಹೇಳ್ರಪ್ಪ ತಿಳಿದು. ಇನ್ನು ಯಾರು ಮಾತಾಡಿದ್ರು ಅವ್ರಿಗೆ ಹೇಳ್ರಿ ತಿಳಿದು. ಇಷ್ಟು ಅವಕಾಶ ಯಾವತ್ತು? ನಿನ್ನೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡಿದ್ರು, ಡಿನ್ನರ್ ಪಾಲಿಟಿಕ್ಸ್ ಆಯಿತು. ಆತ್ಮೀಯರು ಬಂದಿರ್ತಾರೆ, ಬೆಂಗಳೂರಿಂದ ಬಂದಿರ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಂದು ಅಕೇಜನ್ ಬರೀ ಊಟ ಮಾಡೋಣ ಅಂತೇಳಿ ಕರೆದಿರ್ತಾರೆ. ಅದಕ್ಕೇನು ಮಹತ್ವ ಕೊಡೋದು? ರಾಜಕೀಯ ಚರ್ಚೆ, ರಾಜಕೀಯ ಚರ್ಚೆ ಏನಿರುತ್ತೆ? ಅದು ಊಟಕ್ಕೆ ಕರೆದು ಮನೆಗೆ ಬರೀ ಚಹಾ ಕುಡಿದ್ರೆ ಅದೇ ಆಗುತ್ತೆ. ಇಲ್ಲಿನೂ ಅದೇ, ಅಲ್ಲಿನೂ ಅಲ್ಲೇ, ಕೂತಲ್ಲಿ ಅದೇ, ನಿತ್ತಲ್ಲಿ ಅದೇ, ಊಟಕ್ಕೆ ಹೋದಲ್ಲಿ ಅದೇ.